ಜಮ್ಮು ಕಾಶ್ಮೀರದಲ್ಲಿ ಹಿಮ ಕುಸಿದು ದುರಂತಕ್ಕೀಡಾಗಿ ಹುತಾತ್ಮರಾಗಿದ್ದ ಹಾಸನದ ಯೋಧ ಸಂದೀಪ್ ಕುಮಾರ್ ಪಾರ್ಥಿವ ಶರೀರ ಇಂದು ತವರು ತಲುಪುತ್ತೆ. ಶ್ರೀನಗರದಿಂದ ಪಾರ್ಥಿವ ಶರೀರವನ್ನು ರವಾನಿಸೋಕೆ ಸೇನಾ ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಹುತಾತ್ಮ ಯೋಧ ಸಂದೀಪ್ಗೆ ರಕ್ಷಣಾ ಸಚಿವರಿಂದ ಗೌರವ ವಂದನೆ ಸಲ್ಲಿಸಿದ ಬಳಿಕ ಸೇನಾ ಹೆಲಿಕಾಪ್ಟರ್ನಲ್ಲಿ ದಿಲ್ಲಿಯತ್ತ ರವಾನೆಯಾಗುತ್ತೆ. ಇಂದು ಸಂಜೆಯೊಳಗೆ ಹಾಸನ ತಲುಪುವ ಸಾಧ್ಯತೆ ಇದೆ. ಬಳಿಕ ಸಂದೀಪ್ ಪಾರ್ಥಿವ ಶರೀರವನ್ನು ಸ್ವಗ್ರಾಮದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ಈಗಾಗಲೇ ಹುತಾತ್ಮ ಯೋಧ ಸಂದೀಪ್ ಹುಟ್ಟೂರು ದೇವಿಹಳ್ಳಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಾಟು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಸಂಜೆ ವೇಳೆಗೆ ಪಾರ್ಥಿವ ಶರೀರ ಹಾಸನ ತಲುಪುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಏನೆಲ್ಲ ವಿವರ ಸಿಗ್ತಾ ಇದೆ? ಅಂತಿಮ ಸಂಸ್ಕಾರಕ್ಕೆ, ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಸನದಲ್ಲಿ? ಅಮರ್ ಪ್ರಸಾದ್, ಏನು ಗಣರಾಜ್ಯೋತ್ಸವ ದಿನದಂದೇ ಭೀಕರ ಹಿಮಪಾತದಲ್ಲಿ ಗೂರೇಜ್ ಸೆಕ್ಟರ್ ಬಳಿ ಹಿಮಪಾತ ಆಯಿತು. ಅದು 15 ಜನ ಯೋಧರು ಮೃತಪಟ್ಟಿದ್ರು. 15 ಜನ ಯೋಧರು ಮೃತಪಟ್ಟಿದ್ರು. ಅದರಲ್ಲಿ ಹಾಸನದ ವೀರ ಯೋಧ ಸಂದೀಪ್ ಸಹ ಒಬ್ಬರಾಗಿದ್ರು. ಆದ್ರೆ ಕಳೆದ 6 ದಿನಗಳಿಂದ ಗೂರೇಜ್ ಸೆಕ್ಟರ್ ಬಳಿ ಹಿಮಪಾತ ಸಂಭವಿಸಿದ್ರು. ಆ ಭಾಗದಿಂದ ಮೃತದೇಹವನ್ನ ಗೂರೇಜ್ ಸೇನಾ ಶಿಬಿರದ ಬಳಿ ತಂದಿದ್ರು. ಅಲ್ಲಿಂದ ಶ್ರೀನಗರಕ್ಕೆ ಪಾರ್ಥಿವ ಶರೀರವನ್ನ ರವಾನಿಸಲು ಸಾಧ್ಯವಾಗಿಲ್ಲ. ನಿನ್ನೆ ವಿಶೇಷ ಸೇನಾ ಹೆಲಿಕಾಪ್ಟರ್ ಮೂಲಕ ಪಾರ್ಥಿವ ಶರೀರವನ್ನ ಶ್ರೀನಗರಕ್ಕೆ ತರಲಾಗಿದೆ. ಶ್ರೀನಗರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತಿಮ ನಮನ ಸೇನಾಧಿಕಾರಿಗಳನ್ನ ಅಂತಿಮ ನಮನವನ್ನು ಸಹ ಸಲ್ಲಿಸಲಾಯಿತು. ಅಲ್ಲಿಂದ ಈಗ ಪಾರ್ಥಿವ ಶರೀರವನ್ನು ದೆಹಲಿಗೆ ತರಲಾಗ್ತಿದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಸೇರಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ರಕ್ಷಣಾ ಸಚಿವರು ಮತ್ತು ಹಿರಿಯ ಸೇನಾಧಿಕಾರಿಗಳು ಪಾರ್ಥಿವ ಶರೀರಕ್ಕೆ ಅಂತಿಮವಾದ ಗೌರವವನ್ನು ಸಲ್ಲಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ನಂತರ ವಿಶೇಷ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರು ಅಥವಾ ಮೈಸೂರಿಗೆ ತರಲಾಗ್ತದೆ ಅಂತ ಹೇಳಲಾಗ್ತಿದೆ. ನಂತರ ಮೈಸೂರಿಗೆ ಬಂದ ನಂತರ ಅಥವಾ ಬೆಂಗಳೂರು ಬಂದ ನಂತರ ವಿಶೇಷ ಸೇನೆಯ ವಿಶೇಷ ವಾಹನದ ಮೂಲಕ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ಬರುವ ಸಾಧ್ಯತೆಗಳು ಹೆಚ್ಚಿದೆ. ಸಂದೀಪ್ ಪಾರ್ಥಿವ ಶರೀರ ಬಂದಿದ್ದ ಕೂಡಲೇ ಮೊದಲಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಮತ್ತೆ ಸಾರ್ವಜನಿಕರ ದರ್ಶನಕ್ಕೆ ಸಹ ಅವಕಾಶ ಮಾಡಿಕೊಡಲಾಗುತ್ತೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹುಟ್ಟೂರಾದ ದೇವಿಹಳ್ಳಿಗೆ ಪಾರ್ಥಿವ ಶರೀರವನ್ನು ತೆರೆದ ವಾಹನದ ಮೂಲಕ ತೆಗೆದುಕೊಂಡು ಹೋಗಲು ಎಲ್ಲಾ ರೀತಿಯ ಸಿದ್ಧತೆಗಳು ಈಗಾಗಲೇ ಮಾಡಲಾಗುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ದೇವಿಹಳ್ಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಹ ಮಾಡಲಾಗಿದೆ. ಅಮರ್ ಪ್ರಸಾದ್, ಧನ್ಯವಾದ ಕಿರಣ್.